ವೀಕ್ಷಕರೇ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಬಾಲಕೃಷ್ಣ ಸುಳ್ಯ. ನಾನು ಇವತ್ತಿಲ್ವಾ ಶಿವರಾಮ್ ನಾಯ್ಕ್ ಇವರ ಮನೆಗೆ ಬಂದಿದ್ದೇನೆ. ಮಂಡೆಕೊಲ್ಲು ಗ್ರಾಮದ ಶಾಲಾ ಬಲ್ಲಿ ಹತ್ರ ಇವರ ಒಂದು ಮನೆ. ಇವತ್ತು ಯಾಕೆ ಬಂದಿದ್ದೇನೆ ಅಂದರೆ ಇಲ್ಲಿ ಇವರು ಬಪ್ಪೆ ಉದ್ಯಮ ಅಂದರೆ ಹಾಳೆ ತಟ್ಟೆ ಕೆಲಸವನ್ನು ಮಾಡ್ತಿದ್ದಾರೆ. ತುಂಬ ವರ್ಷಗಳಿಂದ ಮಾಡ್ತಿದ್ದಾರಂತೆ. ಅವರನ್ನು ಮಾತಾಡಿಸುವಂತ ಬನ್ನಿ, ಎಲ್ಲಿ ಸಿಗುವ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶಿವರಾಮ್ ಅಂತ. ನೀವು ಈ ಬಪ್ಪೆ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಇದು 10ನೇ ವರ್ಷ. ನಿಮಗೆ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಂದರೆ ಹೇಗೆ ಒಂದು ಐಡಿಯಾ ಹೇಗೆ ಬಂತು, ಮತ್ತು ಇನ್ಸ್ಪಿರೇಷನ್ ಯಾರು ಅಂತ? ಐಡಿಯಾ ಅಂದರೆ ನಮಗೆ ಒಂದು ಉದ್ಯೋಗ ಆಗಬೇಕು. ಹೌದು. ಅದಕ್ಕೆ ನಾವು ಯೋಚನೆ ಮಾಡುವಂತ ನಮಗೆ ಐಡಿಯಾ ಸಿಕ್ಕಿದ್ದು ಹಾಳೆ ತಟ್ಟೆ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಯಿತು, ಈಗ ಪರವಾಗಿಲ್ಲ. ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ಅಂತ? ಕಾಂಟ್ಯಾಕ್ಟ್ ಅಂದರೆ ಕಂಪನಿಯಿಂದ ಮಾತಾಡಿದಲ್ಲ, ಅವರ ಮೂಲಕ ಮಾಡಿಸಿಕೊಂಡು. ಮೊದಲಿಗೆ ಹಾಲೆಲ್ಲ ನಾವು ತೋಟಕ್ಕೆ ಹೋಗಿ ಕಡ್ದು ತರ್ತಾ ಇದ್ದೆವು. ಈಗ ಅದೇ ತೋಟದವರಿಗೆ ನಮಗೆ ಕೊಡ್ತಾರೆ, ಕಡ್ದು ಒಣಗಿಸಿ ಕೊಡ್ತಾರೆ ಅವರಿಗೆ. ಇಲ್ಲಿ ಯಾರಾದ್ರೂ ಹಾಲೆಲ್ಲ ತಂದು ಕೊಡ್ತಾರೆ ನಿಮಗೆ? ಹಾಲೆ ಅಂದ್ರೆ ನಮಗೆ ಹೇಳ್ತಾರೆ ಫೋನ್ ಮಾಡಿ, ನಾವು ಹೋಗಿ ತಗೊಂಡು ಬಂದ್ರೆ ಆಯ್ತಾ? ನೀವು ಒಂದು ಹಾಳೆಗೆ ಎಷ್ಟು? ಹಾಳೆಗೆ 1.5 ರೂಪಾಯಿ. 1.5 ರೂಪಾಯಿ ಕೊಡ್ತೀರಾ? ಈಗ ಬೇರೆ ಆರ್ಡರ್ ಬರ್ತದೆ ಹೊರಗಿಂದ ಎಲ್ಲ? ಹೊರಗಿಂದ ಇಲ್ಲ, ಊರಿನವ್ರು ಮಾತ್ರ, ಲೋಕಲ್ ಅವರಿಗೆ ಕೇಳಿದವರಿಗೆ ಕೊಡೋದು ಅಷ್ಟೇ. ಅಲ್ಲ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸತ್ಯಲತಾ ಅಂತ. ಇವರು ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ? ಹಾಳೆ ತೊಳಿಲಿಕ್ಕೆ, ತಟ್ಟೆ ಒಣಗಿಸ್ಲಿಕ್ಕೆ, ಕೆಲವೊಮ್ಮೆ ತಟ್ಟೆ ಮಾಡ್ಲಿಕ್ಕೆ. ನಿಮಗೆ ಇಬ್ರು ಮಕ್ಕಳಿದ್ದಾರೆ ಸರ್? 2 ಮಕ್ಕಳು. ಅವ್ರು ಹೇಗೆ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರ್ಬೋದಲ್ಲ ಸರ್? ಇದೆನಾ? ಮೊದಲು ಈ ರೀತಿ ಇರ್ತದೆ ಹಾಳೆ, ಈ ರೀತಿಯಲ್ಲಿ ಇರ್ತದೆ. ಇದನ್ನು ವಾಶ್ ಮಾಡಿ ಈ ರೀತಿ ಆಗ್ತದೆ. ಎಷ್ಟು ಕ್ಲೀನ್ ಆಗ್ತದೆ. ಇದೆಂತ ಈಗ ಹೇಳಿ, ಈಗ ಮೊದಲಿನ ಪ್ರೊಸೀಜರ್ ಎಂತ ಇದು ಬಪ್ಪೆ ಮಾಡೋದು? ಮೊದಲು ಇದನ್ನು ತೆಗೆದು ತೊಳಿಬೇಕು ಫಸ್ಟಿಗೆ. ಕ್ಲೀನಾಗಿ ವಾಶ್ ಮಾಡಬೇಕು. ಅದು ಕೈಯಲ್ಲಿ ಸಾಕಾಗುದಿಲ್ಲ, ಕಂಪ್ರೆಸರ್ ಇಟ್ಟು ವಾಶ್ ಮಾಡಿದ ಮೇಲೆ 24 ಗಂಟೆ ಟೈಮ್ ಅದಕ್ಕೆ. ಇಲ್ಲದ್ರೆ ಹಾಳಾಗ್ತದೆ. ಮತ್ತೆ ಹೀಗೆ ತಟ್ಟೆ ಮಾಡಿ ಅದನ್ನು ಒಣಗಿಸ್ಬೇಕು. ಇದೀಗ ಒಂದು ಹಾಳೆಯಲ್ಲಿ ಎಷ್ಟು ತಟ್ಟೆ ಆಗ್ತದೆ? ಒಂದು ಹಾಳೆ ಇದೆ, ಕೆಲವೊಂದೇ. ಈಗ ಒಂದು ಗಂಟೆಯಲ್ಲಿ ಒಂದು ಎಷ್ಟು ಬಪ್ಪೆ ಮಾಡ್ಬೋದು? ಗಂಟೆಯಲ್ಲಿ 50ರಿಂದ 60 ಬಪ್ಪೆ ಮಾಡ್ಲಿಕ್ಕೆ ಆಗ್ತದೆ. ಇದನ್ನ ತೆಗೆದು ಈಗ ಹಾಳೆ ತಟ್ಟೆ ರೆಡಿ ಆಗಿದೆ ಅಲ್ಲ? ರೆಡಿ ಆಯ್ತು. ಅದನ್ನು ಬಿಸಿಲಿಗೆ ಒಣಗಿಸ್ಬೇಕಾ? ಎಷ್ಟು ಹೊತ್ತು? 1 ಗಂಟೆ ಸಾಧಾರಣ. 1 ಗಂಟೆ ಒಣಗುದು ಸರಿ ಬಿಸಿಲಲ್ಲಿ. ಒಣಗಿದ ಮೇಲೆ ಚಂದ ಪ್ಯಾಕ್ ಮಾಡಿ ಹಾಳಾಗ್ತದೆ. ನೀವೀಗ ಸ್ಟೋರೇಜ್ ಹೇಗೆ ಮಾಡ್ತೀವಿ? ಸ್ಟೋರೇಜ್ ತೊಟ್ಟೆಗಟ್ಟೆ ಈ ರೀತಿ ಜಾಗ್ರತೆ ಮಾಡಿ. ಇದೀಗ ಸೋಲಾರ್ ಜಾಗಿಲ್ಲದಕ್ಕೆ ಹೀಗೆ ಮಾಡಿದ್ದ? ಇಲ್ಲದ್ರೆ ಒಟ್ಟು ಬಂದಲ್ಲಿ ಇರ್ಬೇಕಲ್ಲ? ಅದು ಈಗ ಎಷ್ಟು ಟೈಪ್ ಇದೀಗ ಬಪ್ಪೆ ಮಾಡ್ತೀರಾ? ಹಾಲೆ ತಟ್ಟೆ 3 ಟೈಪ್ ಇದ್ದು ಮಾಡ್ತೀರಲ್ಲ? ಈಗ ಇದು ಇನ್ನೊಂದು ಬೇರೆ ಎಂತ? ಒಂದು ದೊಡ್ಡ ಚೌಕ, ಒಂದು ಸಣ್ಣ ಚೌಕ, ಮತ್ತೊಂದು ರೌಂಡ್, ಇನ್ನೊಂದು ರೌಂಡ್. ಇದೀಗ ತುಂಬಾನೇ ಹೋಗ್ತಾ ಇದೆ ಈಗ ಅಲ್ಲ? ನೋಡಿ ಫ್ರೆಂಡ್ಸ್, ಹಾಲೆ ತಟ್ಟೆ ಬೇಕಾದರೆ ಇವರನ್ನು ಖಂಡಿತವಾಗಿ ಸಂಪರ್ಕಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ.